ನಾನು ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಇಲಾಖೆಯಲ್ಲಿ ಇದ್ದಾಗ ಪ್ರತಿದಿನ ಬರೋರು, ವರ್ಷಕ್ಕೆ ಒಂದೇ ಕಾರ್ಯಕ್ರಮ ಅವ್ರಿಗೆ ಸಿಕ್ಕೋದು. ಆದ್ರೂ ಬರೋರು, ಅವ್ರಿಗೆ ಬಂದು ಮಾತನಾಡ್ಸ್ಕೊ ಹೋದ್ರಷ್ಟೇ ಸಾಕು. ಅವ್ರಿಗೆ ಕಾರ್ಯಕ್ರಮ ಸಿಗುತ್ತೋ ಸಿಕ್ಕಲ್ವೋ ಗೊತ್ತಿಲ್ಲ, ಆದ್ರೂ ಬರೋರು, ಅವ್ರಿಗೆ ಬಂದು ಮಾತನಾಡ್ಸ್ಕೊ ಹೋದ್ರಷ್ಟೇ ಸಾಕು. ಅವ್ರಿಗೆ ಕಾರ್ಯಕ್ರಮ ಸಿಗುತ್ತೋ ಸಿಕ್ಕಲ್ವೋ ಗೊತ್ತಿಲ್ಲ. ಅಷ್ಟು ಪ್ರೀತಿಯನ್ನ ಇಟ್ಕೊಂಡಂತವ್ರು. ನಾ ಮೈಸೂರ್ಲಿದ್ರೆ ಮೈಸೂರು ಬರೋರು, ಚಾಮರಾಜನಗರದಲ್ಲಿದ್ರೆ ಚಾಮರಾಜನಗರದಲ್ಲಿ ಬರೋರು. ಅವ್ರಿಗೆ ವರ್ಷಕ್ಕೊಂದು ಕಾರ್ಯಕ್ರಮ 10,000 ರೂಪಾಯಿ ಅವ್ರಿಗೆ ಸಿಕ್ಕೋದು. ಆದ್ರೆ ನಾವು ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ನಾನು ಇಂಥ ಕಲಾವಿದರುಗಳಿಗೆ ಜಾಸ್ತಿ ಅವಕಾಶ ನಾನು ಕೊಡ್ತೀನಿ. ಯಾಕೆ ಅಂದ್ರೆ ಇವ್ರಿಗೊಂದು 10,000 ಕೊಟ್ಟರು ಕೂಡ 1 ತಿಂಗಳು ನೆಮ್ಮದಿಯಾಗಿ ಊಟ ಮಾಡ್ತಾರೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಒಳಗಡೆ ಕಾಡ್ತಾ ಇದ್ದಂಥದ್ದು. ಆದ್ರೆ ಕಾರ್ಯಕ್ರಮ ಸಿಕ್ಕದೆ ಹೋಗ್ಲಿ. ನಾನು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಾಗೇಂದ್ರ ಅವ್ರಿಗೆ ಮತ್ತೆ ಗೌರಿಶಂಕರ್ ಅವ್ರಿಗೆ ಹೇಳ್ಬಿಟ್ರೆ, ನಾನು ನೇರ ಹೇಳಿರೋಣ ಇವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರ ಕೂಲಿಗೆ ಹೋಗೋದನ್ನ ಬಿಟ್ಟು ಇವತ್ತು ನಮ್ಮ ಪ್ರೀತಿಗೋಸ್ಕರ ಇಲ್ಲಿಗೆ ಬರ್ತಾರೆ. ನಿಮ್ಮ ಈ ಪ್ರೀತಿಗೆ ನಾನು ಸದಾಕಾಲ ಚಿರಋಣಿ. ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಆಗ್ಲೇ ಗೋವಿಂದಯ್ಯ ಸರ್ ಹೇಳ್ದಂಗೆ ಸಾಂಸ್ಕೃತಿಕ ಶ್ರೀಮಂತಿಕೆ ಚಾಮರಾಜನಗರಕ್ಕೆ ಏನಾದ್ರು ಬಂದಿದ್ರೆ ಅದು ಶೋಭಾನೆ ಕಲಾವಿದರಿಂದ ಮೊದಲನೇದಾಗಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇವೆ. ಹಾಗಾಗಿ ಇದನ್ನ ಕುರಿತು ಮಾತನಾಡಲಿಕ್ಕೆ ಬರಬೇಕು ಸರ್ ಅಂತಂದಾಗ ಮೈಸೂರು ಅಂತ ಒಪ್ಕೊಂಡು ಚಾಮರಾಜನಗರ ಅಂದಾಗ ಚಾಮರಾಜನಗರದಲ್ಲ ಅಂತ ಪ್ರಶ್ನಾತ್ಮಕವಾಗಿ ಕೇಳಿದ್ರು. ಆದ್ರೆ ಚಾಮರಾಜನಗರಕ್ಕೆ ಬರದೇ ಇರೋಕ್ಕೆ ಅವ್ರಿಗೆ ಕಾರಣನೇ ಇಲ್ಲ. ಯಾಕೆಂದ್ರೆ ಅವ್ರನ್ನ ಪ್ರೀತಿಸುವಂತ ಜನ ಈ ಜಿಲ್ಲೆಯಲ್ಲಿ ತುಂಬಾ ಜನ ಇದ್ದಾರೆ. ಹಾಗಾಗಿ ಅವ್ರು ಬಂದಿದ್ದಾರೆ. ನೆಲದ ದೋಣಿಯ ಕುರಿತು ಒಳನೋಟಗಳನ್ನ ಹೇಳ್ಕೊಟ್ಟಿದ್ದಾರೆ. ಶ್ರೀಯುತ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇನ್ನು ಈ ಕೃತಿಗೆ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥ ವಿಮರ್ಶಕರು ಶ್ರೀಯುತ ಅನಿಲ್ ಕುಮಾರ್ ಹೊಸೂರು ಅವರು ನನ್ನ ಸ್ನೇಹಿತರು. ಕವಿಗೋಷ್ಠಿಯಲ್ಲಿ ಇದ್ದಂಥವ್ರನ್ನ ನೀವು ಅಷ್ಟಕ್ಕೆ ಅಲ್ಲ, ಬನ್ನಿ ವೇದಿಕೆಯಲ್ಲಿ ಕೂತ್ಕೋಬೇಕು, ವಿಮರ್ಶೆ ಮಾಡಬೇಕು ಅಂತ ಹೇಳಿ ನನ್ನ ಒತ್ತಾಯಕ್ಕೆ ಒಂದು ದಿನದಲ್ಲಿ ಪುಸ್ತಕ ಓದ್ಕೊಂಡು ಅದ್ಭುತವಾಗಿ ಮಾತಾಡಿದ್ದಾರೆ. ಶ್ರೀಯುತ ಅನಿಲ್ ಕುಮಾರ್ ಹೊಸೂರು ಕೂಡ ಮತ್ತು ಅನ್ನ ಕೃತಿಯನ್ನು ಕುರಿತು ನಮ್ಮ ಗೆಳೆಯರಾಗಿರ್ತಕ್ಕಂಥ ಸುಬ್ಬು ವಲಯರವರು ಮಾತನಾಡಬೇಕಾಗಿತ್ತು. ಅವರಿಗೆ ಅನಾರೋಗ್ಯದ ಕಾರಣ ಅವರು ಬರಲಿಕ್ಕೆ ಆಗಿಲ್ಲ. ಆ ಸ್ಥಾನವನ್ನು ತುಂಬಿದವರು ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಸ್ವಾಮಿ ಪೊನ್ನಾಚಿ ಅವರು. ಸ್ವಾಮಿ ಪೊನ್ನಾಚಿ ಅವರು ನನಗಿಂತ ಒಂದು 4-5 ಪುಸ್ತಕ ಜಾಸ್ತಿ ಬರ್ತಿದ್ದಾರೆ, ಮತ್ತೆ ಅದ್ಭುತವಾಗಿ ಬರ್ತಿದ್ದಾರೆ. ಆ ಪೊನ್ನಾಚಿಯಲ್ಲಿ ಕರಿಕಲ್ಲು ಮಾತ್ರ ಸರ್ ಅಲ್ಲಿ ಫೇಮಸ್ ಆಗಿದ್ದು. ನಾನು 10ನೇ ಕ್ಲಾಸ್ ಓದುವಾಗ ಅಲ್ಲಿಗೆ ಕೂಲಿಗೆ ಹೋಗಿದ್ದೀನಿ ಒಂದ್ಸಲ, ಒಂದು ಬೇಸಿಗೆ ಅಂತ. ಆ ಕರಿಕಲ್ಲು ಎಷ್ಟು ಬೆಲೆ ಬಾಳ್ತಾ ಇತ್ತು ಆವಾಗ. ಈಗ ಅಲ್ಲಿ ಕರಿಕಲ್ಲು ತೆಗೆಯೋದಿಲ್ಲ, ಆದ್ರೆ ಒಳ್ಳೆ ಸಾಹಿತ್ಯವನ್ನ ತೆಗೆಯುವಂತ ಅನೇಕ ಪೊನ್ನಾಚಿಯ ಗೆಳೆಯರು ಬಂದಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಸ್ವಾಮಿ ಪೊನ್ನಾಚಿ. ಅವರು ಅನ್ನ ಕುರಿತು ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಕಬ್ಬಿಣದ ಕುದುರೆಗಳು ಕುರಿತು ಮಾತನಾಡಬೇಕು ಅಂತ ನಮ್ಮ ವಿಶ್ವಾಸಿಗಳು ಆಗಿರ್ತಕ್ಕಂಥ ಖ್ಯಾತ ಪತ್ರಕರ್ತೆಯೂ ಆಗಿರ್ತಕ್ಕಂಥ ಶ್ರೀಮತಿ ಕುಸುಮ ಆಯುರ್ವೇದಿ ಅವರು ವೇದಿಕೆಯಲ್ಲಿ ಎಲ್ಲ ಗಂಡಸರೇ ಇದ್ದಾರೆ, ಒಬ್ಬ ಹೆಣ್ಣು ಮಗಳು ಬೇಕಲ್ಲ ಅಂತ ಹೇಳಿ ಹುಡುಕ್ತಾ ಇದ್ರು. ಹಾಗಾಗಿ ಆ ಕೃತಿಗೆ ಎಲ್ಲೋ ಒಂದು ಭಾಗದಲ್ಲಿ ನುಗ್ಗಿ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಬಹುಶಃ ಅನಿತಾ ಅವರ ಜಾತ್ಯತೀತತೆ ಹೇಗಿದೆ ಅಂತಂದ್ರೆ, ಅನಿತಾ ಪಾತ್ರವನ್ನ ಅವರು ನನಗೆ ಈಗ ಒಂದು 4-5 ತಿಂಗಳ ಹಿಂದೆ ಪರಿಚಯ ಆಗಿರ್ತಕ್ಕಂಥವ್ರು. ಅವರ ಜಾತ್ಯತೀತ ಮನೋಭಾವವು ಕೂಡ ಅನಿತಾ ಪಾತ್ರದಲ್ಲಿ ಎಲ್ಲೋ ಒಂದೊಂದಷ್ಟು ಕಾಣಿಸ್ಕೊಂಡಿದ್ದಾವೆ ಅಂತ ನಾನು ಹೆಮ್ಮೆಯಿಂದ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಹಾಗಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇನ್ನು ನಮ್ಮ ಭಾಗದ ಬಹುದೊಡ್ಡ ಲೇಖಕ ಶ್ರೀಯುತ ಎಂ ಜವರಾಜು ತನ್ನ ವೃತ್ತಿಯಲ್ಲಿ ಅವರು ರಜೆ ಹಾಕಕ್ಕಾಗಲ್ಲ ಸರ್ ಅಂತ ಹೇಳಿದ್ರು. ನನಗೋಸ್ಕರ ನೀವು ರಜೆ ಹಾಕ್ಬಿಟ್ಟು ಬರಲೇಬೇಕು ಅಂದ್ಬಿಟ್ಟು ಹೇಳಿ ಒತ್ತಾಯ ಮಾಡಿದಾಗ ಬಹಳ ಪ್ರೀತಿಯಿಂದ ಬಂದು ಕಡಿಮೆ ಮಾತಾಡಲು ಅರ್ಥಪೂರ್ಣವಾಗಿ ಮಾತನಾಡಿ ಇದಕ್ಕೆ ಮೆರುಗನ್ನು ನೀಡಿದ್ದಾರೆ. ತಮ್ಮ ಕೃತಿಗಳ ಮೂಲಕ ಅವರು ಕೂಡ ತುಂಬಾ ಅದ್ಭುತವಾಗಿ ಬರೆಯುವಂತ ಲೇಖಕರು ಶ್ರೀಯುತ ಎಂ ಜವರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಇನ್ನು ನಮ್ಮ ಯುವ ಸಾಹಿತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಮೂಕಳ್ಳಿ ಬಸವಣ್ಣ ಮೂಕಳ್ಳಿ ಅವರು ಮಾತಾಡಿದ್ರು, ಈ 243 ಪುಟದ ಈ ಕೃತಿಯನ್ನ ನಾನು 243 ಗಂಟೆ ಮಾತನಾಡ್ತೀನಿ ಅಂತ.
ನನಗೆ ಫೋನ್ ಮಾಡುವಾಗ ಶುರು ಮಾಡೋರು, ಆಮೇಲೆ ಫೋನಲ್ಲಿ ಯಾಕೆ ನಾನು ಅಲ್ಲೇ ಎಲ್ಲಿ ಬೇಕು ಅನ್ನೋ ಮಾತನಾಡ್ತೀನಿ ಸರ್ ನಾನು ಈ ಕೃತಿ ಬಗ್ಗೆ ಅಂತ ಹೇಳಿ ಬಹಳ ಪ್ರೀತಿಯನ್ನ ಇಟ್ಕೊಂಡಿದ್ದಂಥವ್ರು. ತುಂಬಾ ಇನ್ನೂ ಸಮಯ ಸಿಕ್ಕಿದ್ರೆ ಅವ್ರು ಇನ್ನೂ ಮಾತನಾಡೋರೇನು. ಅದು ದೀರ್ಘವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅವರೇನೆ ಶ್ರೀಯುತ ಮೂಕಳ್ಳಿ ಬಸವಣ್ಣವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಜಿಲ್ಲಾ ವಕೀಲರ ಸಂಘ ಚಾಮರಾಜನಗರದ ಅಧ್ಯಕ್ಷರು, ತಮ್ಮ ಕೆಲಸ ಕಾರ್ಯವನ್ನ ಬಿಟ್ಟು ಈ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮ್ಮ ಪುಣ್ಯ ಶ್ರೀಯುತ ಎಂ ಪುಟ್ಟಸ್ವಾಮಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಮತ್ತೊಬ್ಬರು ಸಮಾಜ ಸೇವಕರು ಬಹಳ ಪ್ರೀತಿಯಿಂದ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿರ್ತಕ್ಕಂಥ ಶ್ರೀನಿಧಿ ಕುವರ್ ಅವರು, ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇನ್ನು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕವಿ ಮಿತ್ರರು ಕೂಡ ಇರಬೇಕು ಅಂತ ಹೇಳಿ ಅನೇಕ ಹೆಸರುಗಳು ಇಲ್ಲಿದ್ದಾರೆ. ತಾವೆಲ್ಲರೂ ಕೂಡ ಆಗಮಿಸಿದ್ರ, ನಮ್ಮ ಜೊತೆಗೆ ಇದ್ದೀರಾ. ಕವಿಗಳ ಹೆಸರನ್ನ ನಂತರದಲ್ಲಿ ಕವಿ ಊಟ ಆದ್ಮೇಲೆ ಕವಿಗೋಷ್ಠಿಯನ್ನ ನಾವು ಮಾಡ್ತೇವೆ. ಎಲ್ಲ ಕವಿ ಮಿತ್ರರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಜೊತೆ ಹಿರಿಯ ಜೀವಗಳು ಬಂದಿದ್ದಾರೆ. ನನಗೆ ಯಾವತ್ತೂ ದಾರಿದೀಪ ಆಗಿರ್ತಕ್ಕಂಥ ಶ್ರೀಯುತ ಮುಳ್ಳೂರು ಶಿವಮೊಗ್ಗ ಅವರು, ಹಾಗೆಯೇ ನಮ್ಮ ಚಂದ್ರಶೇಖರ್ ತುಬಾರ್ ಅವರು, ಶಂಕರಪುರ ಮಹದೇವ್ ಅವರು, ವಿಶೇಷವಾಗಿ ಯಾಕೆಂದ್ರೆ ಅವರು 20 ವರ್ಷದ ಹಿಂದೆನೆ ನನ್ನ ಒಂದೇ ಒಂದು ಕೃತಿ ಇಟ್ಕೊಂಡು ಒಂದು ದಿನದ ವಿಚಾರ ಸಂಕಿರಣವನ್ನ ಮಾಡಿದ್ರು. ಶ್ರೀಯುತ ಲಿಂಗಯ್ಯ ಸರ್ ಇವರೆಲ್ಲರೂ ಕೂಡ 20 ವರ್ಷದ ಹಿಂದೆನೆ ಬರೀ ಬರೆದಿರೋದು ಒಂದೇ ಕೃತಿ. ಬಂಜಗೆರೆ ಜಯಪ್ರಕಾಶ್ ಯಾರು ದೊಡ್ಡ ಕಾರ್ಯಕ್ರಮ ಒಂದು ಚೌಲ್ಟ್ರಲ್ಲಿ ಮಾಡಿ ನನಗೆ ಪ್ರೀತಿಯನ್ನ ತೋರಿಸ್ತಾರೆ. ಅವರು ತೋರಿಸಿದಂತಹ ಆದಿ ಮಾರ್ಗ ಮತ್ತೆ ಈ ಕೃತಿ ನಾನು 17 ವರ್ಷದ ನಂತರ ಬರೀಲಿಕ್ಕೆ ಕಾರಣ ನಮ್ಮ ಮೇಷ್ಟ್ರು ಚಂದ್ರಶೇಖರ್ ತುಬಾರ್. ಎಷ್ಟು ಚೆನ್ನಾಗಿ ಬೈಯೋರು ಅಂದ್ರೆ, ನೀನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಏನ್ ಮಾಡ್ತೀಯ, ಆ ಕೆಲಸ ಬಿಟ್ಬಿಟ್ಟು ಫಸ್ಟ್ ಬರೀ, ನೀನು ಬರೀದೆ ಏನ್ ಮಾಡ್ತೀಯ ಅಂತ ಹೇಳಿ ನನ್ನ ತರಾಟೆಗೆ ತೆಗೆದುಕೊಂಡಿದ್ದಂಥವ್ರು. ಒಂದ್ಸಲ ತುಂಬಾ ಬೈದೇ ಬಿಟ್ಟಿದ್ರು ಸರ್ ನನಗೆ. ಹಾಗಾಗಿ ಹೌದಾ ನಾನು ಬರಿಬೇಕಾ ಅಂತ ಹೇಳಿ ಅವ್ರ ಬೈಗಳ ತಡ್ಕೊಳ್ಳಾರ್ದೆ ಈ ಕೃತಿನ ಬರ್ದಿರೋದು ಉಂಟು ನಾನು. ಇಲ್ಲರ ಇನ್ನೂ 1-2 ವರ್ಷ ಮುಂದಕ್ಕೆ ಹೋಗೋದೋ ಏನು ಅಂತ ಅನ್ಸುತ್ತೆ. ಲಿಂಗಯ್ಯ ಸರ್ ಮತ್ತೆ ಚಂದ್ರಶೇಖರ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಮತ್ತೆ ಅನೇಕ ನಮ್ಮ ಎಲ್ಲ ಸ್ನೇಹಿತರು, ಸೋಮಶೇಖರ್ ಬಿಸಿಲವಾಡಿ ಸರ್ ಅವರು, ಹಾಗೆಯೇ ನಮ್ಮ ಕವಿಗೋಷ್ಠಿಯಲ್ಲಿರುವ ಬಾಳ್ಗುಣಸೆ ಮಂಜುನಾಥ್ ಸರ್ ಅವರು ಬಾಳ್ಗುಣಸೆ ಮಂಜುನಾಥ್ ಅಂತ ಸರ್ ಗೋವಿಂದಯ್ಯ ಸರ್, ಒಂದು ಪದ್ಯ 6 ಲಕ್ಷ ರೂಪಾಯಿ ಬಹುಮಾನ ತಗೊಂಡು, ಅದು ಏನು ಅಂತ ನನಗೆ ಅದು ಗೊತ್ತಾಗಿಲ್ಲ. ಅವ್ರು ಬರ್ದಿರೋ ಒಂದು ಪದ್ಯ ಪ್ರಧಾನ ಮಂತ್ರಿಗಳು ಅದನ್ನ ಅವಾರ್ಡ್ ಅವರಿಗೆ ಕೊಟ್ಟಿರುವಂಥದ್ದು. ಚಾಮರಾಜನಗರದವರು ನಮ್ಮ ಕೊಳ್ಳೆಗಾಲದ ಭಾಗದಲ್ಲಿ ಈ ಥರದವರು ಇದ್ದಾರೆ ಅನ್ನೋಕ್ಕೆ ಅದು ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅನೇಕ ಸ್ನೇಹಿತರಿದ್ದಾರೆ. ಜೊತೆಗೆ ನಮ್ಮ ಈ ಕಲಾವಿದರು ಸರ್ ಅವರು, ನಾನು ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಇಲಾಖೆಯಲ್ಲಿ ಇದ್ದಾಗ ಪ್ರತಿದಿನ ಬರೋರು, ವರ್ಷಕ್ಕೆ ಒಂದೇ ಕಾರ್ಯಕ್ರಮ ಅವ್ರಿಗೆ ಸಿಕ್ಕೋದು, ಆದ್ರೂ ಬರೋರು. ಅವ್ರಿಗೆ ಬಂದು ಮಾತನಾಡಿಸ್ತಾ ಹೋದ್ರಷ್ಟೇ ಸಾಕು. ಅವ್ರಿಗೆ ಕಾರ್ಯಕ್ರಮ ಸಿಗುತ್ತೋ ಸಿಕ್ಕಲ್ವೋ ಗೊತ್ತಿಲ್ಲ, ಅಷ್ಟು ಪ್ರೀತಿಯನ್ನ ಇಟ್ಕೊಂಡಂಥವ್ರು. ನಾವು ಮೈಸೂರಲ್ಲಿದ್ರೆ ಮೈಸೂರಿಗೆ ಬರೋರು, ಚಾಮರಾಜನಗರದಲ್ಲಿದ್ರೆ ಚಾಮರಾಜನಗರದಲ್ಲಿ ಬರೋರು. ಅವ್ರಿಗೆ ವರ್ಷಕ್ಕೊಂದು ಕಾರ್ಯಕ್ರಮ 10,000 ರೂಪಾಯಿ ಅವ್ರಿಗೆ ಸಿಕ್ಕೋದು. ಅಂದ್ರೆ ನಾವು ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ, ನಾನು ಇಂಥ ಕಲಾವಿದರುಗಳಿಗೆ ಜಾಸ್ತಿ ಅವಕಾಶ ನಾನು ಕೊಡ್ತಿದ್ದೆ. ಯಾಕೆ ಅಂದ್ರೆ ಇವ್ರಿಗೊಂದು 10,000 ಕೊಟ್ಟರು ಕೂಡ 1 ತಿಂಗಳು ನೆಮ್ಮದಿಯಾಗಿ ಊಟ ಮಾಡ್ತಾರೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಒಳಗಡೆ ಕಾಡ್ತಾ ಇದ್ದಂಥದ್ದು. ಆದ್ರೆ ಕಾರ್ಯಕ್ರಮ ಸಿಕ್ಕದೆ ಹೋಗ್ಲಿ, ನಾನು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಾಗೇಂದ್ರ ಅವ್ರಿಗೆ ಮತ್ತೆ ಗೌರಿಶಂಕರ್ ಅವ್ರಿಗೆ ಹೇಳ್ಬಿಟ್ರೆ, ನಾನು ನೇರ ಹೇಳಿರೋಣ ಇವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು, ಅವ್ರ ಕೂಲಿಗೆ ಹೋಗೋದನ್ನ ಬಿಟ್ಟು ಇವತ್ತು ನಮ್ಮ ಪ್ರೀತಿಗೋಸ್ಕರ ಇಲ್ಲಿಗೆ ಬರ್ತಾರೆ. ನಿಮ್ಮ ಈ ಪ್ರೀತಿಗೆ ನಾನು ಸದಾಕಾಲ ಚಿರಋಣಿ. ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಆಗ್ಲೇ ಗೋವಿಂದಯ್ಯ ಸರ್ ಹೇಳ್ದಂಗೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಚಾಮರಾಜನಗರಕ್ಕೆ ಏನಾದ್ರು ಬಂದಿದ್ರೆ ಅದು ಶೋಭಾನೆ ಕಲಾವಿದರಿಂದ ಮೊದಲನೇದಾಗಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇವೆ. ಹಾಗಾಗಿ ಸ್ನೇಹಿತರೆ, ಇಂಥ ಒಂದು ಸಂದರ್ಭದಲ್ಲಿ ಇದರ ಒಂದು ದಾಖಲೀಕರಣವನ್ನ ಮಾಡ್ತಿರೋರನ್ನ ಪರಿಚಯ ಮಾಡಿಸ್ಬೇಕು. ಯೂಟ್ಯೂಬರ್ ನಮ್ಮ ನರಸೀಪುರದ ನನ್ನವ್ವ ಮಹಾದೇವ್ ಅಂತ, ಇವರು ತುಂಬಾ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಒಬ್ಬ ಯೂಟ್ಯೂಬರ್. ಇಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲ ಗಣ್ಯರ ಒಂದು ಮಾತುಗಳು ದಾಖಲೀಕರಣ ಆಗಿವೆ. ಅದನ್ನೇ ಅವ್ರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ.
ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಜವಾಬ್ದಾರಿಯನ್ನು ಹೊತ್ಕೊಂಡಂಥವರು ಈ ಇಬ್ರು ವಿಶೇಷವಾಗಿ, ಅದು ಶ್ರೀ ರಾಜಪ್ಪ ಚೇತನ ಕಲಾವಾಹಿನಿ ಚಾಮರಾಜನಗರ ಮತ್ತು KR ಗೋಪಾಲಕೃಷ್ಣ ನೆಲೆಯಿಂದ ಮೈಸೂರು. ಈ ಇಬ್ಬರು ಸ್ನೇಹಿತರಿಗೆ ನಾನು ಯಾವ ಕಾಲಕ್ಕೂ ಕೂಡ ಚಿರಋಣಿ ಅಂತ ಹೇಳ್ತಾ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನನ್ನಿಂದ ಯಾವುದೇ ರೀತಿಯಲ್ಲೂ ಎಲ್ಲಿಗೂ ಕೂಡ ವಂತಿಕೆಯನ್ನ ಹಾಕಿಸ್ದೆ ನಾವೇ ಮಾಡ್ತೀವಿ ಅಂತ ಹೇಳಿ ಟೊಂಕ ಕಟ್ಟಿ ನಿಂತು ಈ ಕಾರ್ಯಕ್ರಮವನ್ನ ಇವತ್ತು ಆಯೋಜಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ, ಅವರಿಗೆ ಮಾನ್ಯ ಮನೋಹರ್ ಸರ್ ಮತ್ತು ಗೋವಿಂದ ಸರ್ ಅವರು ಒಂದು ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಬ್ಬರಿಗೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀಯುತ ರಾಜಪ್ಪ ಅವರು, ಶ್ರೀಯುತ ಗೋಪಾಲಕೃಷ್ಣ ಅವರು ಈಗ